ಇನ್ನು ಮುರುಘಾ ಮಠಕ್ಕೆ ಆಡಳಿತಾಧಿಕಾರಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಇದರ ಕುರಿತಾಗಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ನೀಡಿದೆ. 2 ವಾರಗಳಲ್ಲಿ ಪ್ರತಿಕ್ರಿಯೆ ನೀಡುವಂತೆ ಸೂಚನೆ ಕೂಡ ಕೊಟ್ಟಿರೋದು ಸುಪ್ರೀಂ ಕೋರ್ಟ್. ಮಠದ ಆಡಳಿತಕ್ಕೆ ಸಮಿತಿಯನ್ನ ರಚನೆ ಮಾಡುವಂತೆ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿರೋದು. 3 ದಿನಗಳ ಒಳಗಾಗಿ ಸಮಿತಿಯನ್ನ ರಚನೆ ಮಾಡುವಂತೆ ಒಂದು ಖಡಕ್ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಇನ್ನು ಹೈಕೋರ್ಟ್ ಆದೇಶದಂತೆ ಸಮಿತಿಯನ್ನ ರಚನೆ ಮಾಡುವಂತೆ ಕೂಡ ಸುಪ್ರೀಂ ಕೋರ್ಟ್ ಈ ಒಂದು ಸೂಚನೆಯಲ್ಲಿ ತಿಳಿಸಿದೆ. ಮಠದ ಆಡಳಿತ ಸರ್ಕಾರ ನೋಡ್ಕೊಳ್ಬೇಕು, ಈ ರೀತಿಯಾಗಿ ಒಂದು ಷರತ್ತನ್ನು ಕೂಡ ಸುಪ್ರೀಂ ಕೋರ್ಟ್ ಹಾಕಿರೋದು. ಜೊತೆಗೆ ಮೇಲ್ವಿಚಾರಣಾ ಸಮಿತಿಯಲ್ಲಿ ಯಾವುದೇ ಆರೋಪಿಗಳು ಇರಬಾರದು ಅಂತ ಕೂಡ ಒಂದು ಖಡಕ್ ಎಚ್ಚರಿಕೆಯನ್ನ ಸೂಚನೆ ಮುಖಾಂತರ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರೋದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಸಂದೇಶ್, ಒಂದು ಕಡೆ ಮಠದವರ ಹತ್ರ ಆಡಳಿತ ಹೋಯಿತು, ಅದಾದ್ಮೇಲೆ ಮತ್ತೆ ಹೈಕೋರ್ಟ್ ನ್ಯಾಯಮೂರ್ತಿಯ ಅಥವಾ ಜಡ್ಜ್ಗಳ ಒಂದು ನೇತೃತ್ವದಲ್ಲಿ ಮತ್ತೆ ಆಡಳಿತ ವಾಪಸ್ ಬಂತು. ಈಗ ಮತ್ತೆ ಸರ್ಕಾರಕ್ಕೆ ಬಂದಿರೋದು ಈ ಒಂದು ಜವಾಬ್ದಾರಿ. ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ರಾಹುಲ್, ಇಲ್ಲಿ ಪ್ರಮುಖವಾಗಿ ಧಾರ್ಮಿಕ ಸಂಸ್ಥೆಗಳ ದುರ್ಬಳಕೆ ಕಾಯ್ದೆ ಅಡಿಯಲ್ಲಿ ಪ್ರಮುಖವಾಗಿ ಒಂದು FIR ದಾಖಲಾಗುತ್ತೆ ಚಿತ್ರದುರ್ಗದಲ್ಲಿ. ಅದಾದ ಬಳಿಕ ಅಂದ್ರೆ ಧಾರ್ಮಿಕ ಸಂಸ್ಥೆಗಳ ದುರ್ಬಳಕೆ ಕಾಯ್ದೆ ಅಡಿಯಲ್ಲಿ ಯಾವುದೇ ಒಬ್ಬ ಪೀಠಾಧಿಪತಿ ಆರೋಪವನ್ನು ಹೊತ್ತಿದ್ರೆ ಅಂತಹ ಪೀಠಾಧಿಪತಿ ಆಡಳಿತಾಧಿಕಾರಿಯಾಗಿ ಅಥವಾ ಆ ಒಂದು ಮಠಕ್ಕೆ ಸಂಬಂಧಪಟ್ಟಂತಹ ವಿದ್ಯಾಪೀಠ ಆಗಿರ್ಬೋದು ಅಥವಾ ಅದರ ಸಮಿತಿ ಆಗಿರ್ಬೋದು, ಆ ಸಮಿತಿಯಲ್ಲಿ ಇರಬಾರ್ದು ಅನ್ನೋದು ಆ ಒಂದು ಕಾಯ್ದೆಯಲ್ಲಿ ಇದೆ. ಹಾಗಾಗಿ ಆ ಕಾಯ್ದೆಗೆ ಸಂಬಂಧಪಟ್ಟಂತೆ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲೂ ಕೂಡ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರು. ಅಲ್ಲೂ ಕೂಡ ಒಂದು ಜಡ್ಜ್ಮೆಂಟ್ ಬರುತ್ತೆ. ಅದಾದ ಬಳಿಕ ಅದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ನಲ್ಲಿ ಮುರುಘಶ್ರೀ ಅವರ ಪರವಾಗಿ ಬರುತ್ತೆ. ಅದಾದ ನಂತರ ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಹೋಗಿರ್ತಾರೆ. ಅಂದ್ರೆ ಮಾಜಿ ಸಚಿವ ಏಕಾಂತಯ್ಯನವರು ಒಂದು ಅಪೀಲ್ ಹೋಗಿರ್ತಾರೆ. ಅಂದ್ರೆ ಧಾರ್ಮಿಕ ಸಂಸ್ಥೆಗಳ ದುರ್ಬಳಕೆ ಕಾಯ್ದೆ ಅಡಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸ್ವಾಮೀಜಿ ಇರೋ ಹಾಗಿಲ್ಲ, ಯಾವ ಕಾರಣಕ್ಕಾಗಿ ಸ್ವಾಮೀಜಿ ಅಲ್ಲಿದ್ದಾರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅನ್ನೋದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಾರೆ. ಈಗ ಸದ್ಯ ಸುಪ್ರೀಂ ಕೋರ್ಟ್ ಕೂಡ ಆಡಳಿತಾಧಿಕಾರಿ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನ ಕೂಡ ಹೊರಡಿಸಿದೆ. ಅದು ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನ ನೀಡಿ 2 ವಾರಗಳಲ್ಲಿ ಆಡಳಿತಾಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಬೇಕು ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮಠದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಮಿತಿಯನ್ನ ರಚನೆ ಮಾಡಬೇಕು. ಅಂದ್ರೆ ಡಿಸ್ಟ್ರಿಕ್ಟ್ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಬೇಕು. 3 ದಿನಗಳ ಒಳಗಾಗಿ ಸಮಿತಿಯನ್ನ ರಚನೆ ಮಾಡಿ 2 ವಾರಗಳ ಒಳಗೆ ನಮ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಬೇಕು ಅಂತ ಸದ್ಯ ಹೈಕೋರ್ಟ್ ಆದೇಶ ಏನು ಈ ಹಿಂದೆ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟ್ ಅದನ್ನ ತಿರಸ್ಕಾರ ಮಾಡಿರುವಂತದ್ದು. ಅಂದ್ರೆ ಡಿಸ್ಟ್ರಿಕ್ಟ್ ಕೋರ್ಟ್ ಏನ್ ಆರ್ಡರ್ ನೀಡಿತ್ತು ಆ ಒಂದು ಆದೇಶವನ್ನ ಈಗ ಎತ್ತಿ ಹಿಡಿದಿದೆ. ಇಲ್ಲಿ ಪ್ರಮುಖವಾಗಿ ಮಠದ ಆಡಳಿತವನ್ನ ಸರ್ಕಾರವೇ ನೋಡ್ಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿ ಸದ್ಯ ಆ ಒಂದು ಸಮಿತಿಯಲ್ಲಿ ಅಂದ್ರೆ ಮೇಲ್ವಿಚಾರಣಾ ಸಮಿತಿಯಲ್ಲಿ ಯಾವುದೇ ಆರೋಪಿಗಳು ಅಂದ್ರೆ ಮುರುಘಶ್ರೀಗಳು ಕೂಡ ಇರಬಾರ್ದು ಅನ್ನೋ ಒಂದು ಸೂಚನೆಯನ್ನ ನೀಡಿದ್ದಾರೆ. ರಾಹುಲ್, ರೈಟ್. ಹಾಗಿದ್ರೆ ಮುಂದಿನ ಆಡಳಿತ ಮಂಡಳಿಯ ಮುಂದಿನ ನಡೆ ಏನಾಗಿರುತ್ತೆ? ರಾಹುಲ್, ಸದ್ಯ ಈಗ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿರೋದ್ರಿಂದ ಈಗ ರಾಜ್ಯ ಸರ್ಕಾರ ಯಾವ ರೀತಿ ಅಲ್ಲಿ ಒಂದು ಅಫಿಡವಿಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುತ್ತೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಯಾಕಂದ್ರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆರ್ಡರ್ ನಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಸಮಿತಿಯಲ್ಲಿ ಅಂದ್ರೆ ನೀವು ರಚನೆ ಮಾಡುವಂತಹ ಸಮಿತಿಯಲ್ಲಿ ಏಕಾಂತಯ್ಯನವರು ಕೂಡ ಇರಬಾರ್ದು. ಅಂದ್ರೆ ಈಗ ಅಪೀಲ್ ಅನ್ನ ಹೋಗಿರುವಂತಹ ಮಾಜಿ ಸಚಿವ ಏಕಾಂತಯ್ಯನವರು ಕೂಡ ಇರಬಾರ್ದು. ಜೊತೆಗೆ ಮಠದ ಹಿಂದೆ ಈಗ ಪೀಠಾಧಿಪತಿ ಆಗಿರುವಂತಹ ಮುರುಘಶ್ರೀ ಅವರು ಕೂಡ ಇರಬಾರ್ದು. ಅವರನ್ನ ಹೊರತುಪಡಿಸಿ ಆ ಒಂದು ಸಮಿತಿಯನ್ನ ರಚನೆ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಈಗ ಸರ್ಕಾರ ಮುಂದಿನ ಹಂತದಲ್ಲಿ ಜಿಲ್ಲಾ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಫಿಡವಿಟ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಮುಂದಿನ ಹಂತದಲ್ಲಿ ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದನ್ನ ಕಂಪ್ಲೀಟ್ ಆಗಿ ಸುಪ್ರೀಂ ಕೋರ್ಟ್ ಪರಿಶೀಲನೆ ಮಾಡಿ ಮತ್ತೊಂದು ಆದೇಶವನ್ನ ನೀಡಲಿದ್ದಾರೆ. ರೈಟ್, ಥ್ಯಾಂಕ್ ಯು ಸಂದೇಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.